ರಾಜಕಾರಣಿಗಳ ಪುತ್ರರಿಗೆ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಂದಲ್ಲ ನಾಳೆ ಅವಕಾಶ ಸಿಕ್ಕೇ ಸಿಗುತ್ತೆ. ಪಕ್ಷಗಳು ಸಹ ಅಭ್ಯರ್ಥಿಗಳಿಗೆ ಸ್ಪರ್ಧಿಸಲು ಬಿ ಫಾರಂ ನೀಡಲು ಪರಿಗಣಿಸ್ತಾ ಇರೋದ್ರಲ್ಲಿ ಕೌಟುಂಬಿಕ ಹಿನ್ನೆಲೆಯೂ ಪ್ರಮುಖವಾಗಿದೆ. ಪ್ರಭಾವಿ ಸಚಿವರು, ಶಾಸಕರುಗಳು ಅಕ್ಕಪಕ್ಕದ ಕ್ಷೇತ್ರಗಳಲ್ಲಿ ತಮ್ಮ ಕುಟುಂಬ ಸದಸ್ಯರಿಗೆ ನೆಲೆ ಮಾಡಿಕೊಡಲು ಪ್ರಯತ್ನ ನಡೆಸ್ತಾ ಇರ್ತಾರೆ. ಮುಂದೆ ರಾಜಕೀಯಕ್ಕೆ ಬರಲು ಯಾರು ರೆಡಿಯಾಗಿದ್ದಾರೆ ಅನ್ನೋದನ್ನ ನೀವೇ ನೋಡಿ. ಮಗನಿಗೆ ಶಿವಾಜಿನಗರ ಒಪ್ಪಿಸಿ ಅಪ್ಪ ಎಂಪಿ ಎಲೆಕ್ಷನ್ಗೆ ನಿಲ್ಲೋದಕ್ಕೆ ಮನಸ್ಸು ಮಾಡಿದ್ದಾರೆ. ರುಮಾನ್ ಬೇಗ್ ಕೂಡ ಅಪ್ಪನಿಗೆ ಎಂಪಿ ಆಗೋ ಕೆಪಾಸಿಟಿ ಇದೆ, ಡೆಲ್ಲಿ ಲೆವೆಲ್ನಲ್ಲೂ ಸಾಕಷ್ಟು ಫ್ರೆಂಡ್ಸ್ ಇದ್ದಾರೆ ಅಂತಾರೆ. ಅಪ್ಪ ಎಂಪಿ ಆದ್ರೆ ಶಿವಾಜಿನಗರಕ್ಕೆ ಯಾರು ಅಂದ್ರೆ ಅದೆಲ್ಲ ನೋಡಿ, ಆಲ್ ದಿಸ್ ಇಸ್ ಫೇಟ್. ಸೊ ಜನರು ಬೇಕಾದರೆ ನಾವು ಏನು ರೂಲ್ ಔಟ್ ಮಾಡ್ತಾ ಇಲ್ಲ. ಸೊ ಮೇ ಬಿ ಇನ್ ಫ್ಯೂಚರ್ ಇಫ್ ಐ ಫೀಲ್ ಪೀಪಲ್ ಜನರಿಗೆ ಎಲ್ಲ ಸ್ವಲ್ಪ ನಮಗೆ ಫೀಲ್ ಆದರೆ, ನಮಗೆ ಏನಾದ್ರು ಕೆಪಾಸಿಟಿ ಇದೆ ಏನಾದ್ರು ಫೀಲ್ ಆದರೆ, ಮೇ ಬಿ ಐ ವಿಲ್ ಲುಕ್ ಇನ್ ಟು ಇಟ್. ಪಾಲಿಟಿಕ್ಸ್ ಅನ್ನೋದು ರುಮಾನ್ಗೆ ಪ್ರೊಫೆಷನಲ್ ಬಾಲ್ ಗೇಮ್. ಜನಪ್ರತಿನಿಧಿ ಆಗೋ ಆಟದಲ್ಲಿ ಜನರು ಸನ್ ಆಫ್ ರೋಷನ್ ಬೇಗ್ ಅವರನ್ನ ಗೆಲ್ಲಿಸ್ತಾರಾ? ಇದಕ್ಕೆ ಕಾಲವೇ ಉತ್ತರಿಸಿದೆ. ಇನ್ನು ಮುಂದಿನ ಅಭ್ಯರ್ಥಿ ಹೆಣ್ಣು ಮಗಳು. ಕೆಜಿಎಫ್ನಿಂದ ವಿಧಾನಸಭಾ ಕ್ಷೇತ್ರಕ್ಕೆ ಇನ್ನೇನು ಟಿಕೆಟ್ ಸಿಕ್ಕೇ ಬಿಡುತ್ತೆ, ಮಹಿಳಾ ಮಣಿಯೊಬ್ರು ಎಂಎಲ್ಎ ಆಗಿಬಿಡ್ತಾರೆ ಅಂತಲೇ ಕಾಂಗ್ರೆಸ್ ವಲಯದಲ್ಲಿ ಆಗ ಕೇಳಿ ಬಂದಿತ್ತು. ಯಾಕಂದ್ರೆ ಆ ಹೆಣ್ಣು ಮಗಳು ಸಾಮಾನ್ಯ ಕಾರ್ಯಕರ್ತೆಯಾಗಿರಲಿಲ್ಲ. ಸೆಂಟ್ರಲ್ ಮಿನಿಸ್ಟರ್ ಕೆಎಚ್ ಮುನಿಯಪ್ಪ ಪುತ್ರಿಯಾಗಿದ್ರು. ಅವರ ಹೆಸರು ರೂಪಾ ಶಶಿಧರ್. ಮುನಿಯಪ್ಪ ವಿರೋಧಿಗಳು ಟಿಕೆಟ್ ತಪ್ಪಿಸೋದ್ರಲ್ಲಿ ಆಗ ಯಶಸ್ವಿಯಾದರು. ಹಾಗಾಗಿ ಕಣದಿಂದ ದೂರ ಉಳಿಯೋ ಹಾಗಾಯಿತು. ಆದರೆ ಇಷ್ಟಕ್ಕೆ ರಾಜಕೀಯ ಭವಿಷ್ಯ ಮುಗಿಯಲ್ಲ, ಮುಂದೆ ಟಿಕೆಟ್ ಸಿಗಬಹುದು. ಇನ್ನೊಬ್ಬ ಪ್ರಭಾವಿ ಕೇಂದ್ರ ಮಂತ್ರಿಗಳ ಕುಟುಂಬದವರು ರಾಜಕೀಯಕ್ಕೆ ಬರುವುದಕ್ಕೆ ರೇಸ್ನಲ್ಲಿದ್ದಾರೆ. ಅವರು ಹರ್ಷ ಮೊಯ್ಲಿ, ವೀರಪ್ಪ ಮೊಯ್ಲಿಯವರ ಮಗ. ಮೊಯ್ಲಿ ಅವರ ಮಗಳು ಹಾಗೂ ಅಳಿಯ ಆನಂದ್ ಅಡಗೋಳಿ ಈಗಾಗಲೇ ರಾಹುಲ್ ಗಾಂಧಿ ಟೀಮ್ನಲ್ಲಿ ಆಪ್ತರಾಗಿ ಗುರುತಿಸಿಕೊಂಡಿದ್ದಾರೆ. ಮಗ ಹರ್ಷ ಮೊಯ್ಲಿಗೆ ರಾಜಕೀಯ ವೇದಿಕೆ ಕಲ್ಪಿಸೋಕೆ ಕೇಂದ್ರ ಮಂತ್ರಿಗಳು ಸೂಕ್ತ ಕ್ಷೇತ್ರದ ಹುಡುಕಾಟದಲ್ಲಿದ್ದಾರೆ. ರಾಹುಲ್ ಜೊತೆಗೆ ನೇರ ಲಿಂಕ್ ಇರೋದ್ರಿಂದ ಕುಟುಂಬದ ಯಾರಾದ್ರೊಬ್ರು ಹಿಂಬಾಗಿಲಿನಿಂದ ಬಂದ್ರೂ ಆಶ್ಚರ್ಯ ಇಲ್ಲ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋ ತತ್ವ ಇದೆ. ಹಾಗಾಗಿ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದ ಮಾಜಿ ಮಂತ್ರಿ, ಹಾಲಿ ವಿಧಾನ ಪರಿಷತ್ ಸದಸ್ಯ ಟಿ ಜಾನ್ ಪುತ್ರ ಕೂಡ ರಾಜಕೀಯಕ್ಕೆ ಬರೋ ಸಾಧ್ಯತೆ ಇದೆ. ಕಾಂಗ್ರೆಸ್ ಕುವರ ಡಾಕ್ಟರ್ ಥಾಮಸ್, ಕೆಪಿಸಿಸಿ ಪ್ರಚಾರ ಸಮಿತಿ ಸದಸ್ಯ, ಟಿ ಜಾನ್ ವಿದ್ಯಾಸಂಸ್ಥೆಯ ಅಧ್ಯಕ್ಷ. ಬರಲಿರೋ ಲೋಕಸಭಾ ಚುನಾವಣೆಗೆ ಬೆಂಗಳೂರು ಸೆಂಟ್ರಲ್ನಿಂದ ನಿಲ್ಲಬೇಕು ಅಂತಿದ್ದಾರೆ. ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಹಾಗೂ ಒಡನಾಟ ಇರೋದೆಲ್ಲ ಇದೇ ಕ್ಷೇತ್ರದಲ್ಲಿ ಅಂತಾರೆ. ಏನೇನೋ ಕನಸು ಹೊತ್ತ ಕಾಂಗ್ರೆಸ್ ಕೋರರು ಇನ್ನೂ ಅನೇಕರಿದ್ದಾರೆ. ಅವರಲ್ಲಿ ಮಾರ್ಗರೆಟ್ ಆಳ್ವ ಮಗ ನಿವೇದಿತಾ ಆಳ್ವ ಕೂಡ ಒಬ್ರು. ನಿವೇದಿತಾ ಆಳ್ವ ಈಗಾಗಲೇ ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದಾರೆ. ಮಂಜುನಾಥ್ ಕುನ್ನೂರ್ ಮಗ ರಾಜು ಕುನ್ನೂರ್ ಕೂಡ ಅಪ್ಪನ ಹಾದಿ ಹಿಡಿಯೋಕೆ ತವಕದಲ್ಲಿದ್ದಾರೆ. ಶಿಗ್ಗಾವಿ ಕ್ಷೇತ್ರದಿಂದ ಮುಂದೆ ಸ್ಪರ್ಧಿಸೋ ಸಾಧ್ಯತೆ ಇದೆ. ಸದ್ಯ ಇವರು ಕೂಡ ಯುವ ಕಾಂಗ್ರೆಸ್ ಎಲೆಕ್ಷನ್ ನಲ್ಲಿ ತುಂಬಾ ಸಕ್ರಿಯರಾಗಿದ್ದು, ಇನ್ನೊಬ್ರು ಯೂತ್ ಕಾಂಗ್ರೆಸ್ನಿಂದ ಎಮರ್ಜ್ ಆಗೋದಕ್ಕೆ ವೇದಿಕೆ ಸಿದ್ಧ ಮಾಡ್ಕೋತಿದ್ದಾರೆ. ಕಳೆದ 2 ವರ್ಷಗಳಿಂದ ನಾನು ಚಿಕ್ಕಪೇಟೆ ವಿಧಾನಸಭಾ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದೇನೆ.
ಮುಂದಿನ ದಿನಗಳಲ್ಲಿ ನನಗೆ ನನ್ನ ಕ್ಷೇತ್ರದ ಜನರ ಅಭಿಪ್ರಾಯವನ್ನು ಪಡೆದುಕೊಂಡು ಅವರು ಆಶಿಸಿದರೆ ನಾನು ಈ ಕ್ಷೇತ್ರದಲ್ಲಿ ಅವರ ಸೇವೆ ಸಲ್ಲಿಸಲು ಸಿದ್ಧನಾಗಿದ್ದೇನೆ. ಕ್ಷೇತ್ರದ ತುಂಬಾ ಇರೋ ಅಪ್ಪನ ಕಟೌಟ್ನಲ್ಲಿ ಮಗನಿಗೂ ಪಾಲಿದೆ. ಯುವರಾಜನ ಹುಟ್ಟುಹಬ್ಬದ ಶುಭಾಶಯಗಳು ಅಷ್ಟೇ ಮುಂದಿನ ಭವಿಷ್ಯದ ಲೀಡರ್ನಂತೆ ಪ್ರೊಜೆಕ್ಟ್ ಆಗಿವೆ. ಅಪ್ಪನಿಗೆ ರಾಜಕೀಯ ಸಾಕು ಅನ್ನಿಸಿದಾಗ ಮಗನಿಗೆ ಚಿಕ್ಕಪೇಟೆ ಕ್ಷೇತ್ರವನ್ನು ಒಪ್ಪಿಸಬಹುದೇನೋ. ಯುವರಾಜ ಕೂಡ ಕ್ಷೇತ್ರದ ಜೊತೆ ಟಚ್ ಇಟ್ಕೊಂಡಿದ್ದಾರೆ. ನಮ್ಮ ಕ್ಷೇತ್ರದ ಜನರು ಕೂಡ ನನ್ನ ಬಗ್ಗೆ ಭಾಳಷ್ಟು ಅಭಿಪ್ರಾಯಗಳು ನನ್ನ ಬಗ್ಗೆ ಒಂದು ಒಲವನ್ನು ಇಟ್ಕೊಂಡಿದ್ದಾರೆ. ಅವರ ಸೇವೆ ಮಾಡಲು ನನಗೆ ಅವಕಾಶ ಖಂಡಿತವಾಗಿ ಮಾಡಿಕೊಡ್ತಾರೆ ಅಂತ ನಾನು ತಿಳಿದುಕೊಂಡಿದ್ದೇನೆ. ಪ್ರಧಾನಮಂತ್ರಿ ಸ್ಥಾನಕ್ಕೆ ದೆಹಲಿಯಲ್ಲಿರೋ ಯುವರಾಜ ಕಾದ ಹಾಗೆ RV ದೇವರಾಜ್ ಮಗ RV ಯುವರಾಜ ಕಾಯಬೇಕಾಗಬಹುದು. ಒಟ್ನಲ್ಲಿ ಕಾಂಗ್ರೆಸ್ನಲ್ಲಿರೋ ಎಲ್ಲಾ ಭವಿಷ್ಯದ ಯುವರಾಜರಿಗೆ ಒಂದು ಆಲ್ ದಿ ಬೆಸ್ಟ್ ಹೇಳೋಣ. ಇನ್ನಷ್ಟು ಯುವ ರಾಜಕಾರಣಿಗಳ ಬಗ್ಗೆ ಹೇಳೋದು ಬಾಕಿ ಇದೆ. ಅದಕ್ಕೂ ಮೊದಲು ಟೇಕ್ ಎ ಸ್ಮಾಲ್ ಬ್ರೇಕ್.